ಸ್ಟಾರ್ ನಟಿಗೆ ಒಲಿದೇ ಬಿಡ್ತು ಪರಭಾಷಾ ಆಫರ್. ಕನ್ನಡಕ್ಕೆ ಟಾಟಾ ಹೇಳ್ತಾರ ಗ್ಲಾಮರಸ್ ಕ್ವೀನ್. ಟಾಲಿವುಡ್ಗೆ ಹೋಗ್ತಾರ ಕರಾವಳಿ ಬೆಡಗಿ ಶರಣ್ಯ ಶೆಟ್ಟಿ. ಗೋಲ್ಡನ್ ಸ್ಟಾರ್ ಗಣೇಶ್ ನಟಿಸಿದ ಹಿಟ್ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ. ಈ ಸಿನಿಮಾದಲ್ಲಿ ಗಣೇಶ್ ಜೊತೆ ಗ್ಲಾಮರಸ್ ಗೊಂಬೆಯಾಗಿ ಕಾಣಿಸಿಕೊಂಡಿದ್ದು ನಟಿ ಶರಣ್ಯ ಶೆಟ್ಟಿ. ಸಿನಿಪ್ರಿಯರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಈ ಸಿನಿಮಾ ಹಿಟ್ ಆಗಿದ್ದಾಗಿಂದ ಕರಾವಳಿ ಬೆಡಗಿಗೆ ಆಫರ್ ಮೇಲೆ ಆಫರ್ ಬರ್ತಾನೇ ಇದೆ. ಹೌದು, ಕನ್ನಡದಲ್ಲೇ ಹಿಟ್ ಆಗ್ತಿದ್ದಂತೆ ಪರಭಾಷೆಯವರು ನಮ್ಮ ಕನ್ನಡದ ನಟಿಯರ ಮೇಲೆ ಒಂದು ಕಣ್ಣು ಇಟ್ಟಿರ್ತಾರೆ. ಸಿನಿಮಾ ಹಿಟ್ ಆಗಿ ಶೈನ್ ಆದ್ರು ಅಂದ್ರೆ ಮುಗ್ದೇ ಬಿಟ್ಟು ತಮ್ಮ ಚಿತ್ರರಂಗಕ್ಕೆ ಸೆಳೆದು ಬಿಡ್ತಾರೆ. ಶರಣ್ಯ ಶೆಟ್ಟಿ ವಿಚಾರದಲ್ಲೂ ಕೂಡ ಅದೇ ಆಗಿದೆ. ಕೃಷ್ಣಂ ಪ್ರಣಯ ಸಖಿ ಹಿಟ್ ಲಿಸ್ಟ್ ನಲ್ಲಿ ಸೇರ್ತಿದ್ದಂತೆ ತೆಲುಗು ಆಫರ್ ಬಂದಿದೆ. ಎಸ್, ಶರಣ್ಯ ಕನ್ನಡದ ಕಿರುತೆರೆಯಲ್ಲಿ ಮಿಂಚಿದ ಬಳಿಕ ಸಿನಿಮಾದಲ್ಲಿ ನಟಿಸುವುದಕ್ಕೆ ಪ್ರಾರಂಭ ಮಾಡಿದ್ರು. ಇನ್ನೇನು ಕನ್ನಡದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡಬಹುದು ಎಂದುಕೊಂಡಿದ್ದವರಿಗೆ ತೆಲುಗು ಸಿನಿಮಾ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅಷ್ಟಕ್ಕೂ ಆ ಸಿನಿಮಾ ಯಾವುದು ಅನ್ನೋ ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ. ಶರಣ್ಯ ಶೆಟ್ಟಿ 2025 ಪಾಸಿಟಿವ್ ಆಗಿ ಪ್ರಾರಂಭ ಮಾಡಿದ್ದಾರೆ. ಅವರ ವೃತ್ತಿ ಬದುಕಿಗೆ ಹೊಸ ತಿರುವು ಕೊಟ್ಟಿದೆ. ಕನ್ನಡದ ನಟಿಯರು ಪರಭಾಷೆಯ ಸಿನಿಮಾ ನಟಿಸುವುದಕ್ಕೆ ಸಾಕಷ್ಟು ಸಮಯ ತೆಗೆದುಕೊಂಡಿದ್ರು. ಬಟ್ ಶರಣ್ಯ ಶೆಟ್ಟಿಗೆ ಬಹು ಬೇಗನೆ ತೆಲುಗು ಸಿನಿಮಾ ಮಂದಿ ಆಫರ್ ಕೊಟ್ಟಿದ್ದಾರೆ. ಈ ಬಗ್ಗೆ ಶರಣ್ಯ ಸಂತಸವನ್ನ ಕೂಡ ಹಂಚಿಕೊಂಡಿದ್ದಾರೆ. ಈಗಾಗಲೇ ಕನ್ನಡದ ಸಾಕಷ್ಟು ನಟಿಯರು ತೆಲುಗು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ. ಆ ಸಾಲಿಗೆ ಮತ್ತೊಬ್ಬ ನಟಿಯು ಸೇರ್ಪಡೆಯಾಗಿದೆ. ಅಂದಹಾಗೆ ಕನ್ನಡದ ಸಿನಿಮಾ ರಂಗದಿಂದ ಟಾಲಿವುಡ್ಗೆ ಹಾರಿದ ಕನ್ನಡದ ನಟಿಯರ ದೊಡ್ಡ ಲಿಸ್ಟ್ ಇದೆ. ಆ ಪಟ್ಟಿಯಲ್ಲೀಗ ಶರಣ್ಯ ಶೆಟ್ಟಿ ಕೂಡ ಸೇರ್ಕೊಂಡಿದ್ದಾರೆ. ನವ ನಟೇಶ್, ರಶ್ಮಿಕಾ ಮಂದಣ್ಣ, ಶ್ರೀಲೀಲಾ, ಆಶಿಕಾ ರಂಗನಾಥ್ ಸೇರಿ ಹಲವು ನಟಿಯರು ಟಾಲಿವುಡ್ನಲ್ಲಿ ಮಿಂಚುತ್ತಿದ್ದಾರೆ. ಇನ್ನು ಇವರ ಹಾದಿಯಲ್ಲಿ ಶರಣ್ಯ ಶೆಟ್ಟಿ ಕೂಡ ಸಾಕ್ತಾ ಇದ್ದಾರೆ. ಈಗಾಗಲೇ ತೆಲುಗು ಸಿನಿಮಾ ಲುಕ್ ಟೆಸ್ಟ್ ಆಗಿದ್ದು, ಸಿನಿಮಾ ಯಾವುದು ಅಂತ ಘೋಷಣೆ ಆಗುವುದು ಮಾತ್ರ ಬಾಕಿ ಇದೆಯಂತೆ. ಅಂದಹಾಗೆ ಟಾಲಿವುಡ್ಗೆ ಎಂಟ್ರಿ ಕೊಡ್ತಿರುವ ಮೊದಲ ಸಿನಿಮಾದಲ್ಲಿಯೇ ಶರಣ್ಯ ಶೆಟ್ಟಿ ಪಕ್ಕಾ ಹಳ್ಳಿ ಹುಡುಗಿ ಪಾತ್ರದಲ್ಲಿ ನಟಿಸುತ್ತಿದ್ದಾರಂತೆ. ಇಲ್ಲಿಯವರೆಗೂ ಶರಣ್ಯ ಇಂತಹ ಗ್ಲಾಮರ್ ರೋಲ್ನಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಇದೇ ಮೊದಲ ಬಾರಿಗೆ ಪಕ್ಕಾ ಹಳ್ಳಿ ಹುಡುಗಿಯಾಗಿ ನಟಿಸುತ್ತಿದ್ದಾರೆ. ಹಾಗೆ ಮೊದಲ ತೆಲುಗು ಚಿತ್ರದಲ್ಲಿಯೇ ಇಬ್ಬರು ನಾಯಕರು ಇದ್ದಾರಂತೆ. ಟಾಲಿವುಡ್ ನಲ್ಲಿ ಶರಣ್ಯ ಜರ್ನಿ ಹೇಗೆ ಹೋಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಹಾಗಂತ ಶರಣ್ಯ ಶೆಟ್ಟಿಗೆ ಕನ್ನಡದಲ್ಲಿ ಆಫರ್ಗಳು ಬರ್ತಾ ಇಲ್ಲ ಅಂತ ಅಲ್ಲ. ಕನ್ನಡದಲ್ಲೂ ಸಾಕಷ್ಟು ಸಿನಿಮಾಗಳಲ್ಲಿ ಆಫರ್ ಬಂದಿದೆಯಂತೆ. ಈಗಾಗಲೇ ಕೆಲವು ಓಕೆ ಮಾಡಿದ್ದಾರೆ. ಆ ಸಿನಿಮಾಗಳು ಸಂಕ್ರಾಂತಿ ಬಳಿಕ ಅನೌನ್ಸ್ ಆಗುವ ಸಾಧ್ಯತೆ ಇದೆಯಂತೆ. ಒಟ್ನಲ್ಲಿ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಶರಣ್ಯ ಶೆಟ್ಟಿಯ ವೃತ್ತಿ ಬದುಕನ್ನ ಬದಲಿಸಿದೆ. 2025 ಕನ್ನಡದ ಹುಡುಗಿಯ ಸಿನಿಮಾ ಪಯಣ ಹೇಗಿರುತ್ತೆ ಅನ್ನೋದನ್ನ ಫ್ಯಾನ್ಸ್ ಕಾದ್ ನೋಡ್ಬೇಕಾಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಇಸನ್ಷಿ ನ್ಯೂಸ್.